ಇವತ್ತು ನನ್ನ ಜೊತೆ ಬಸವರಾಜ್ ಸರ್ ಇದ್ದಾರೆ. ಶ್ರದ್ಧಾ ಫೌಂಡೇಶನ್ನ ಒಂದು ಒಳ್ಳೆಯ ಸ್ವಯಂ ಸೇವಕರು. ಇವತ್ತು ನಾವಿಬ್ಬರೂ ಇಲ್ಲಿ ನಿಂತಿದ್ದೇವೆ ಯಾಕಂದರೆ ಒಂದು ಸಿಹಿ ಸುದ್ದಿ ನಮ್ಮ ದಾನಿಗಳಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮನ್ನು ಹುರಿದುಂಬಿಸುವವರಿಗೆ, ನಮಗೆ ಪ್ರೋತ್ಸಾಹ ಕೊಡುವವರಿಗೆ. ಕಳೆದ ಜನವರಿಯಿಂದ ಇವತ್ತು ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕಿನವರೆಗೆ ಕಳೆದ ಹಲವಾರು ವರ್ಷಗಳಿಂದ ಸ್ನೇಹಾಲಯ ಮಾಡುತ್ತಿರುವ ಸೇವೆ ಮತ್ತು ಸ್ನೇಹಾಲಯ ಮತ್ತು ಶ್ರದ್ಧಾ ಫೌಂಡೇಶನ್ ಮುಖಾಂತರ ನಾವು ಮಾಡುತ್ತಿರುವಂತಹ ರೀಯೂನಿಯನ್ನ ಸೇವೆ, ಮಾರ್ಗದ ಬದಿಯಲ್ಲಿ ಅನಾಥರಾಗಿರುವಂತಹ ಮಾನಸಿಕ ಅಸ್ವಸ್ಥರನ್ನು ಕರೆಕೊಂಡು ಬಂದು ಅವರ ಕೂದಲು ತೆಗೆದು ಅವರಿಗೆ ಸ್ನಾನ ಮಾಡಿಸಿ, ಅವರಿಗೆ ಒಳ್ಳೆಯ ಬಟ್ಟೆ ಧರಿಸಿ, ಅವರಿಗೆ ಮಾನವೀಯತೆಯ ಒಂದು ಪ್ರೀತಿಯನ್ನು ಕೊಟ್ಟು ಅವರನ್ನು ಮರಳಿ ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಮನೆಗೆ ಕರ್ಕೊಂಡು ಹೋಗುವಂತಹ ಒಂದು ಸೇವೆ ಶ್ರದ್ಧಾ ಮತ್ತು ನಾವು ಜೊತೆಗೂಡಿ ಮಾಡ್ತಾ ಇದ್ದೇವೆ. ಜನವರಿಯಿಂದ ಇವತ್ತು ಸೆಪ್ಟೆಂಬರ್ 22ರವರೆಗೆ ಸಂತೋಷದ ಸುದ್ದಿ ಏನಂದರೆ 100 ಜನರನ್ನು ಈ 9 ತಿಂಗಳಲ್ಲಿ 100 ಜನರನ್ನು ತಮ್ಮ ಮನೆಗಳಿಗೆ ಸೇರಿಸುವಂತಹ ಒಂದು ಪುಣ್ಯ ದೇವರು ನಮಗೆ ಕೊಟ್ಟದಕ್ಕಾಗಿ ನಾವು ಇವತ್ತು ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಮೊಹಮ್ಮದ್ ಪಾಷಾ ಎಂಬಂತಹ ಒಬ್ಬ ವ್ಯಕ್ತಿಯನ್ನು ಬೀದರಿನ ಜನವರಿ 5ನೇ ತಾರೀಕಿನಂದು ಬೀದರಿಗೆ ರೀಯೂನಿಯನ್ ಮಾಡುವ ಮುಖಾಂತರ ಈ ವರ್ಷ ನಾವು ಪಾದಾರ್ಪಣೆ ಮಾಡಿದ್ದೆವು. ಈಗ ಲಲಿತಾ ಎಂಬಂಥ ಸಹೋದರಿ ಬಿಜಾಪುರ, ಕರ್ನಾಟಕದ ಬಿಜಾಪುರಕ್ಕೆ ನಾವು ಸೇರಿಸುವ ಮುಖಾಂತರ ಇವತ್ತು 100ನೇ ವ್ಯಕ್ತಿಯನ್ನು ನಾವು ಈ ವರ್ಷ ಸೇರಿಸಿದ್ದೇವೆಂದು ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇದು ಕೇರಳದಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಕೂಡ ಇಂತಹ ಒಂದು ಚಾಲೆಂಜಿಂಗ್ ಈ ಒಂದು ಸಂತೋಷ ಸುದ್ದಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ನೇಹಾಲಯದಲ್ಲಿ ಈ ಒಂದು ಸಂತೋಷದ ಸುದ್ದಿ ನಿಮಗೆ ಸಿಗ್ತಾ ಇದೆ. ಯಾಕಂದರೆ ಇದೊಂದು ದೊಡ್ಡ ಚಾಲೆಂಜಿಂಗ್ ಕೆಲಸ. ಯಾಕಂದರೆ ಈ ಮಾನಸಿಕ ರೋಗಿಗಳ ವಿಳಾಸವನ್ನು ಪತ್ತೆ ಹಚ್ಚಿ ಅವರನ್ನು ಮನೆಗೆ ಸೇರಿಸುವುದಂದರೆ ಬಹಳ ದೊಡ್ಡ ಸಾಹಸ. ಯಾಕಂದರೆ ಕಳೆದ ಕೆಲವು ದಿನಗಳಿಂದ ನೀವು ನೋಡಿರ್ಬೋದು, ನಾವು ಆಧಾರ್ ಕಾರ್ಡ್ ಮುಖಾಂತರ ಇಲ್ಲಿ ಕ್ಯಾಂಪ್ ಮಾಡಿ 36 ಜನರ ವಿಳಾಸವನ್ನು ಪತ್ತೆ ಹಚ್ಚಿ, ಅದರಲ್ಲೂ ಕೂಡ ಕಿವುಡರು, ಮೂಗರು, ಬಾಯಿ ಬರದವರು, ಕೇಳದವರು ಇದ್ದಂತಹ ಆ ಪರಿಸ್ಥಿತಿಯಲ್ಲಿ ನಾವು ಮತ್ತು ಶ್ರದ್ಧಾದವರು ಜೊತೆಗೂಡಿ ಈ ಒಂದು 100 ಜನರನ್ನು ಸೇರಿಸುವಂಥ ಪ್ರಯತ್ನದಲ್ಲಿ ನಾವು ಸಫಲರಾಗಿದ್ದೇವೆ. ಕಳೆದ 15 ವರ್ಷಗಳಲ್ಲಿ ಸ್ನೇಹಾಲಯವು 1400ಕ್ಕಿಂತಲೂ ಮಿಕ್ಕಾಗಿ ಜನರನ್ನು, ಹೆಚ್ಚಾಗಿ 1400ಕ್ಕಿಂತಲೂ ಹೆಚ್ಚಿನ ಜನರನ್ನು ತಮ್ಮ ಸ್ವಂತ ಮನೆಗಳಿಗೆ ಸೇರಿಸುವಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದೆ, ಅದರಲ್ಲಿ ಯಶಸ್ವಿಯಾಗಿದೆ. ಈ 15 ವರ್ಷಗಳಲ್ಲಿ ನಮಗೆ ಕೊಟ್ಟಂತಹ ಸಹಕಾರ ನಮ್ಮ ದಾನಿಗಳ ಅಪಾರವಾಗಿದೆ. ಅದರ ಜೊತೆಯಲ್ಲಿ ಸ್ನೇಹಾಲಯದ ಒಂದು ದೊಡ್ಡ ಸಿಬ್ಬಂದಿ ವರ್ಗ ಇದೆ, ಒಂದು ಆಪ್ತ ಸಮಾಲೋಚನಾ ವಿಭಾಗ ಇದೆ. ಅದರ ಮುಖ್ಯಸ್ಥರಾಗಿರುವಂಥ ಕ್ಲಿಂಟ್ ಜೋಸೆಫ್ರವರ ನೇತೃತ್ವ, ಅದೇ ರೀತಿ ಅಡ್ಮಿನಿಸ್ಟ್ರೇಟರ್ ಆಗಿರುವಂಥ ಸರಿತಾ ಕ್ರಸ್ತರವರ ನೇತೃತ್ವ, ಅದೇ ರೀತಿ ಎಲ್ಲ ನಮ್ಮ ಸ್ನೇಹಾಲಯದ ಒಂದು ತಂಡ ಈ ಒಂದು ಪ್ರಯತ್ನದಲ್ಲಿ ಸಫಲವಾಗಿದೆ. ನಾವು ಈ ವೇಳೆಯಲ್ಲಿ ಪ್ರತ್ಯೇಕವಾಗಿ ನಮ್ಮ ದಾನಿಗಳನ್ನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಕಳೆದ 15 ವರ್ಷಗಳಲ್ಲಿ ನಮಗೆ ಕೊಟ್ಟಂಥ ಸಹಕಾರ, ಪ್ರೀತಿ, ವಿಶ್ವಾಸ, ನಮ್ಮಲ್ಲಿಟ್ಟಿರುವಂತಹ ಆ ಒಂದು ಭರವಸೆ, ನಾವು ಈ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಕೇರಳ ಮತ್ತು ಕರ್ನಾಟಕದಲ್ಲಿಯೇ ಇಂಥ ಒಂದು ಸಾಧನೆ ಮಾಡಿದ ಬೇರೆ ಸಂಸ್ಥೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಸ್ನೇಹಾಲಯದ ಹೆಮ್ಮೆಗೆ, ಸ್ನೇಹಾಲಯದ ಒಂದು ಸಂಸ್ಥೆಗೆ ಒಂದು ಹೆಮ್ಮೆಯ ಒಂದು ದಿವಸವಾಗಿದೆ. ಕಳೆದ ಈ 15 ವರ್ಷಗಳಲ್ಲಿ ಶ್ರದ್ಧಾ ಫೌಂಡೇಶನ್ನ ಡಾಕ್ಟರ್ ಭರತ್ ವಟ್ವಾಣಿ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗ ನಮಗೆ ಕೊಟ್ಟಂಥ ಸಹಕಾರ ಅಪಾರವಾದದ್ದು. ಡಾಕ್ಟರ್ ಭರತ್ ವಟ್ವಾಣಿಯವರಿಗೆ ಈ ಶ್ರದ್ಧಾ ಫೌಂಡೇಶನ್ನ ಸ್ಥಾಪಕರವರು, ಅವರಿಗೆ ಮೆಗಸೆ ಅವಾರ್ಡ್ ಸಿಕ್ಕಿದೆ. ಅವರು ಸಾವಿರಾರು ಮಂದಿಯ ಮಾರ್ಗದಲ್ಲಿರುವಂತಹ ಈ ಜೀವಗಳನ್ನು ಪುನಃ ಮರಳಿ ಮನೆ ಸೇರಿಸುವಲ್ಲಿ ಅವರ ಒಂದು ಅಪಾರವಾದ ಶ್ರಮಕ್ಕೆ ಅವರಿಗೆ ಮೆಗಸೆ ಅವಾರ್ಡ್ ಸಿಕ್ಕಿದೆ. ಇವತ್ತು ಅವರನ್ನು ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅವರ ಇಡೀ ಸಿಬ್ಬಂದಿ ವರ್ಗಕ್ಕೆ ಕೂಡ ನಮಗೆ ಕೊಟ್ಟ ಸಹಕಾರಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಮಗದೊಮ್ಮೆ ಎಲ್ಲ ನಮ್ಮ ದಾನಿಗಳನ್ನು ಸರ್ವೇಶ್ವರನು ಹೇರಳವಾಗಿ ಅನುಗ್ರಹಿಸಲೆಂಬುದಾಗಿ ಪ್ರಾರ್ಥಿಸುತ್ತಾ, ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.